ಆ ಸತ್ಯವ್ರತ ದೇವರ ಮಂದಿರದ ಬಾಗಿಲಲ್ಲಿ ನಿಂತಿದ್ದಾನಂತೆ. ಆರತಿಯನ್ನು ಬೆಳಗಿ ಆ ತಟ್ಟೆಯನ್ನು ಕೆಳಗಿಟ್ಟು ಕತ್ತೆತ್ತಿ ನೋಡ್ತಾಳೆ ಮಹತಾಯಿ ಚಂದ್ರಹಾಸಿ. ಅಯ್ಯೋ, ನನ್ನ ಸ್ವಾಮಿ, ನನ್ನ ದಯವರು ಬಾಗಿಲು ನಿಂತಿದ್ದಾರೆ ಎಂದು ಹೇಳಿ ತಟ್ಟೆಯನ್ನು ಕೆಳಗಿಟ್ಟು ಓಡೋಡಿ ಬಂದು ತನ್ನ ಪತಿಯನ್ನು ಕೈಗಳು ಹಿಡಿದು ಒಂದು ಪಕ್ಕದಲ್ಲಿ ಕುಳಿಸಿಕೊಂಡು ಗಲ್ಲದ ಮೇಲೆ ಬೆಳ್ಳಿಟ್ಟುಕೊಂಡು ಆ ಮುಖವನ್ನೇ ನೋಡ್ತಾಳಂತೆ. ಶಿವ ಶಿವ, ಏನು ಆಶ್ಚರ್ಯ! ಏನಿದು, ನನ್ನ ಪತಿಯ ಮುಖವು ಈ ರೀತಿ ಕಂದಿ ಕುಂದಿ ಬಾಡಿ ಹೋಗಿದೆಯಲ್ಲ, ಏನಾಗಿದೆ ಇವರಿಗೆ? ಸ್ವಾಮಿ ಪ್ರಾಣೇಶ್ವರ, ದಯಮಾಡಿ ಹೇಳಿದ್ವಿ, ಏನಾಗಿದೆ, ಹೇಗೆ, ಯಾವ ಕಷ್ಟಕ್ಕೀಡಾಗಿದ್ದೀರಾ? ನನ್ನೊಡನೆ ಹೇಳಬಾರದೆ? ಮಧೋಕರೇ, ನಾನೇನಂತ ಹೇಳಿಕೊಳ್ಳಿ. ಈ ದಿನ ಸಭಾಸ್ಥಾನದಲ್ಲಿ ಕುಳಿತಿರುವಾಗ ಪಶುಪತಾ ಶಾಸ್ತ್ರಿ ಅಂತಕ್ಕಂಥ ಬ್ರಾಹ್ಮಣೋತ್ತಮ ಕೈಯಲ್ಲಿ ಗ್ರಹಸಮಟ ಅಂತಕ್ಕಂಥ ಪಂಚಾಂಗ ಹಿಡಿದುಕೊಂಡು ಸಭೆಗೆ ಬಂದ. ಎಲ್ಲ ಗ್ರಹಗಳ ವಿಚಾರವನ್ನು ಕೇಳಿದೆ, ಸಂತೋಷಪಟ್ಟೆ, ಪೂಜಿಸಿದೆ, ಆರಾಧಿಸಿದೆ. ಕಡೆಗೆ 7ನೇ ಗ್ರಹವಾದ ಶನಿದೇವರ ವಿಚಾರ ಬಂದಾಗ ಅವರು ದೇವರಲ್ಲ, ಹಾಗೆ ಹೀಗೆ ಎಂದು ಬಾಯಿಗೆ ಬಂದ ಹಾಗೆ ರೇಗಿ ಕೂಗಾಡಿದೆ. ಚಂದ್ರಹಾಸೆ ರೇಗಿ ಕೂಗಾಡಿದೆ. ಎಲ್ಲಿದ್ದಾರೆ ತೋರಿಸುವ ಆ ಶನಿಯನ್ನ ಎಂದು ಹಠದೊತ್ತೆ. ಅಂತರಿಕ್ಷದಲ್ಲಿ ಹೋಗುತ್ತಿದ್ದ ಭಗವಂತ ರಥವನ್ನು ತಂದು ನನ್ನ ಅರಮನೆ ಮುಂಭಾಗದಲ್ಲಿ ನಿಲ್ಲಿಸಿದ. ಒಂದು ಕೋಟಿ ಸಿಡಿದು ಎಷ್ಟು ಶಬ್ದವಾಗುತ್ತೋ ಅಷ್ಟು ಶಬ್ದದಿಂದ ರಥವಿಡಿಯಿತು. ರಥದಿಂದ ಇಳಿದು ಬಂದಂತ ಭಗವಂತ ಎಡಗಾಲಿನ ನನ್ನನ್ನು ಜಾಡಿಸಿ ಹೊದ್ದದೇವಿ, ಒಡೆಯನ ಅಳಿಬಿಡಿದು ಬೇಡಿದೆನೇ, ಕರುಣೆ ತೋರದೆ ಓರ ನನ್ನಪ್ಪ ದೇವಿ, ಕರುಣೆ ತೋರದೆ ಓರ ದೇವಾ. ಎಷ್ಟು ಬೇಡಿಕೊಂಡು ನನ್ನ ಮೇಲೆ ಕರುಣೆ ತೋರಲಿಲ್ಲ. ಹಾಗೆ ಮಾಡುವೆ, ಹೀಗೆ ಮಾಡುವೆ, ಕಾರ್ಯಕ್ಕಿವೆ, ಬೇಗೆ ಅಟ ತೊಟ್ಟು ಹೊರಟೆ ಹೋದ. ಮುಂದಿನ ಯಾವ ಕಾಟ ಬರುವುದು, ಯಾವ ಕಾರ್ಯಗಟ್ಟವನು, ಅದು ಯಾವ ಕಷ್ಟಕ್ಕೆ ಗುರಿ ಮಾಡುವನು, ನನಗೆ ಅದಕ್ಕೋಸ್ಕರ ದುಃಖವಾಗ್ತಾ ಇದೆ, ಅದಕ್ಕೋಸ್ಕರ ಚಿಂತೆ ಇದೆ. ಹೆಂಡತಿಯಾದವಳು ಧೈರ್ಯಗಿಟ್ಟಾಗ ಗಂಡನು ಧೈರ್ಯವನ್ನು ಹೇಳ್ಬೇಕಂತೆ. ಒಂದು ವೇಳೆ ತನ್ನ ಪತಿಯೇ ಧೈರ್ಯಗಿಟ್ಟಾಗ ಸತಿಯಾತಕ್ಕಂಥವಳು ಆ ಪತಿಗೆ ಧೈರ್ಯವನ್ನು ಹೇಳಬೇಕಾದ್ದು. ಇದು ಸಂಸಾರದ ಒಂದು ಗುಟ್ಟು, ಸಹಧರ್ಮಿಣಿಯಾದವಳ ಒಂದು ವಿಚಾರ. ಅದೇ ರೀತಿಯಾಗಿ ಯಾವ ಚಂದ್ರಹಾಸಿ ಯೋಚನೆ ಮಾಡ್ತಾಳೆ, ನನ್ನ ಪತಿ ಧೈರ್ಯಗೆಟ್ಟಿದ್ದಾರೆ, ನಾನು ಈಗ ಧೈರ್ಯಗೆಟ್ಟಿಬಿಟ್ರೆ ಮತ್ತಷ್ಟು ಕಂಗಾಲ ಆಗ್ಬಿಡ್ತೇನೆ, ನಮ್ಮ ಸಂಸಾರ ಬೀದಿಗೆ ಬಂದ್ಬಿಡುತ್ತೆ. ಹಾಗಾಗಬಾರ್ದು. ಸ್ವಾಮಿ, ನೀವಿಷ್ಟಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ಆ ಶನಿ ಕೊಡುವ ಕಾಟಕ್ಕೆ ನೀವು ಎದುರು ಈ ರೀತಿ ಮಾತನಾಡ್ತಾ ಇದ್ದೀರಾ? ಬಿಡಿ ಚಿಂತೆಯ, ಬಿಡಿ, ಏನ್ ಹೇಳ್ತಾ ಇದೀಯಾ? ಚಿಂತೆ ಕೊಳ್ಳ ಪ್ರಾಣಕಾಂತ, ಚಿಂತೆ ಕೊಳ್ಳ ಶಾಂತಿಯನ್ನು ಮಾಡೋ ಭೂಮಿಕಾಂತ, ಶಾಂತಿಯನ್ನು ಮಾಡೋ ಭೂಮಿಕಾಂತ. ಕಾಕಶನಿಗೆ ಬೆದರಾಲೆ ಕೇಳು ಕಾಂತ, ಈ ಕಾಕಶನಿಗೆ ಹರಿಯು ನಮ್ಮ ಹೊರೆಯುವನು ನೀಲಕಾಂತ, ಹರಿಯು ನಮ್ಮ ಹೊರೆಯುವನು, ಹರಿಯು ನಮ್ಮ ನೀಲಕಾಂತ. ಚಿಂತೆಗೊಳ್ಳಾದಿರು ನನ್ನ ಪ್ರಾಣಕಾಂತ. ಬಿಡಿಸುವ ಚಿಂತೆಯನ್ನ. ಆ ನೀಚ ಶನಿಯ ಸ್ವಭಾವ ಎಂತಹದ್ದು ಅಂದರೆ, ಯಾರಾದರೂ ಪತಿರೂತಿಯರನ್ನ, ದೈವಭಕ್ತರನ್ನ, ಧರ್ಮಾತ್ಮರನ್ನ, ಸತ್ಯವಂತರನ್ನ ಕಂಡರೆ ಅವರನ್ನೇ ಕೊಚ್ಚಿ, ಅವರನ್ನೇ ಕೊರೆದು ಅವರಿಗೆ ಹಿಂಸೆಯನ್ನು ಕೊಡ್ತಕ್ಕಂಥದ್ದು ಅವನ ನೀಚ ಸ್ವಭಾವ. ಅಂಥವನಿಗೆ ನೀವು ಎದುರುಕೊಂಡು ಈ ರೀತಿ ಕಂಗಾಲಾಗಿದ್ದೀರಾ? ಬಿಡಿ ಚಿಂತೆಯ. ದೇವಿ, ಏನ್ ಹೇಳ್ತಾ ಇದೀಯಾ? ಹೌದು ಸ್ವಾಮಿ,
ನಮ್ಮ ಮನೆ ದೇವರಾದ ಶ್ರೀಮನ್ನಾರಾಯಣ ಆ ವೈಕುಂಠವಾಸ ಪಾಲ್ಗಣದ ಶಯನ ಆ ಭಗವಂತನಿರುವಾಗ ನಾವ್ಯಾಕೆ ಚಿಂತೆ ಮಾಡಬೇಕು? ನನಗೆ ಪರಮಾತ್ಮನ ಪ್ರತ್ಯಕ್ಷ ಮಾಡಿಕೊಂಡು ಈ ಶನಿ ಕೊಡುವ ಕಾಟವನ್ನು ನಾವು ಪರಿಹಾರ ಮಾಡ್ಕೊಳ್ಳೋಣ ಅಂತ ಹೇಳಿ ಯಾವ ರಾಜ ರಾಣಿಯರಿಬ್ಬರು ಕೂಡ ಬರ್ತಾ ಇದ್ದಾರೆ. ಬರ್ತಾವ್ರು ನೋಡಿ ಯಾವ ರೀತಿಯಲ್ಲಿ ಬಂದರು. ಅಭ್ಯಾಂಜನ ಸ್ನಾನ ಮಾಡಿದರೋ ದೇವರ ಮುಂದಿನಕ್ಕೆ ಯಾವ ರೀತಿಯಲ್ಲಿ ಬಂದ್ರು? ಉಪವಾಸ ವ್ರತವನ್ನು ಮಾಡಿ ಅಭ್ಯಾಂಜನ ಸ್ನಾನ ಮಾಡಿಕೊಂಡು ತಣ್ಣೀರಿನಲ್ಲಿ ಸ್ನಾನ ಮುಗಿಸಿಕೊಂಡು ಉಪವಾಸ ವ್ರತ ಅಂದ್ರೆ ಅನ್ನಾಹಾರಾದಿ ಏನು ತಗೊಳ್ಳದೆ ಆ ಭಗವಂತನ ಹೆಸರಿನಲ್ಲಿ ಉಪವಾಸ ಇರೋದಕ್ಕೆ ಉಪವಾಸ ಅಂತಾರೆ. ಏನಾಗಂದ್ರೆ ಇವರು ಕೆಲವು ಉಪವಾಸ ಮಾಡ್ತಾರೆ. ಉಪವಾಸ ಮಾಡೋದ್ರಿಂದ ಅಪಹಾಸ್ಯ ಮಾಡಕ್ಕೆ ಅವ್ರನ್ನಷ್ಟೇನೆ. ತಾಯಿ ಯಾಕೋ ಸೊಪ್ಪಿದೆಯಲ್ಲ, ಏನು ತಿನ್ನಿಲ್ವೇ? ಇಲ್ಲ, ನಮ್ಮ ಮನೆ ದೇವರು ಇವತ್ತು ನಾನು ಏನೂ ತಿನ್ನಲ್ಲ, ಹಚ್ಕೊಂಡಿದ್ದೀನಿ. ಯಾಕೆ ಮುಖ ಸತ್ಕರಲ್ಲ? ಒಂದು ಅರ್ಧ ಅಲ್ಸ್ನ ತರಿಸಿದ್ದೆ, ತಿಂದೆ. ಒಂದು ಹಾಕಿ ಅಲ್ಲಿ ತರಿಸ್ದೆ, ಬೆಂದದ್ ನಾನೇನು ತಿನ್ನಲ್ಲ ಕಣವ. ಬೇಕ್ರಿ ಕಳಿಸಿದೆ ನಮ್ಮ ಹುಡುಗನ್ನ. ಒಂದ್ ಬಾದುಷಾ ತಗೊಂಡು ದಿಲ್ಪಸ್ ಅಂತ ಒಂದು ಬಾ ಅಂತ. ಇದು ಉಪವಾಸ ಆಗಲಿಲ್ಲ, ಆಯ್ತದ? ಉಪವಾಸ ಮಾಡೋದ್ರೆ ಅಪಹಾಸ್ಯ ಮಾಡಕ್ಕಷ್ಟೇನೆ. ಒಂದು ಉದ್ಧರಣಿ ತೀರ್ಥವನ್ನು ಸಹ ಉಪಯೋಗಿಸದೆ ಆ ಭಗವಂತನ ಹೆಸರಿನ ಮೇಲೆ, ಆ ಮನೆ ದೇವರ ಹೆಸರಿನ ಮೇಲೆ, ಆ ತಾಯಮ್ಮನ ಹೆಸರಿನ ಮೇಲೆ ನಾವು ಉಪವಾಸ ವ್ರತವನ್ನು ಮಾಡಿದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಆ ತಾಯಿಯನ್ನು ನಾವು ಒಲಿಸ್ಕೊಂಡಂಗೆ ಆಗುತ್ತೆ. ಆದರೆ ಈ ರಾಜರಾಣಿಯರಿಗೂ ಕೂಡ ಒಂದೊಂದು ಉಪವಾಸದಿಂದ ಶ್ರೀಹರಿಯ ಶಿಲಾ ವಿಗ್ರಹ, ಎತ್ತರವಾಗಿ ಒಂದು ಶಿಲಾ ವಿಗ್ರಹ, ಆ ವಿಗ್ರಹದ ಮುಂದೆ ನಿಂತಿದ್ದಾರೆ. ಅಂಜಲಿ ಬದ್ಧರಾಗಿ ನಿಂತುಕೊಂಡು ಸತ್ಯವ್ರತ ಚಂದ್ರಹಾಸಿ ಇಬ್ಬರು ಕೂಡ ಆ ಭಗವಂತನನ್ನ, ಆ ಶ್ರೀಹರಿಯನ್ನ ಧ್ಯಾನ ಮಾಡುತ್ತಾ ಇದ್ದಾರೆ.
ದಯಾಮಯ ವೈಕುಂಠವಾಸ, ನಮಗೆ ಬಂದಿರುವ ಕಷ್ಟವನ್ನು ಪರಿಹರಿಸಪ್ಪ, ಬೇಗ ಪ್ರತ್ಯಕ್ಷನಾಗು, ಈ ರಾಜರಾಣಿಯರ ಕೂಗನ್ನ ಕೇಳಿಸಿಕೋ ಅಂತ ಹೇಳಿ ಅನನ್ಯ ಭಕ್ತಿಯಿಂದ ಅಂಗಲಾಚಿ ಭಗವಂತನನ್ನು ಬೇಡುತ್ತಾ ಇದ್ರೆ, ಇವರ ಭಕ್ತಿಗೆ ಪರವಶನಾದ ಶ್ರೀಹರಿ ಆ ನಾರಾಯಣ ಆ ಶಿರಾ ವಿಗ್ರಹದಿಂದ ಥಟ್ಟನೆ ಪ್ರತ್ಯಕ್ಷವಾದ. ತೆರೆಯಿರೋ ಕಣ್ಣ ಬೇಡಿರೋ ವರವನ್ನ, ಇದು ಪ್ರತ್ಯಕ್ಷನಾಗಿದ್ದೀನಿ, ನಿಮಗೆ ಯಾವ ಬೇಕು ಕೇಳಪ್ಪ. ದೇವದೇವ ಪರಮಾತ್ಮ, ನಮ್ಮ ಕೂಗಿಗೆ ಹೂಗೊಟ್ಟು ಬಂದೇ ಬಿಟ್ಟಿಯ, ಇರೋ ನಮೋ ನಮಃ ನಮೋ ನಮಃ. ಸತ್ಯವ್ರತ, ಮೆಚ್ಚಿದೆ ನಿನ್ನ ಭಕ್ತಿಗೆ, ಸತ್ಯಕ್ಕೆ, ಯಾವ ವರಬೇಕು ಕೇಳು. ದೇವಾ, ನೀ ಕೊಡುವ ವರ ನನಗೇನು ಬೇಡ, ಏನಿ ಮಾತನಾಡ ಅಂದ್ರೆ ನನಗೆಲ್ಲ ಕೊಟ್ಟಿದ್ದೀಯಲ್ಲಪ್ಪ, ನನಗೆ ಇನ್ನೇನು ಕೊಡ್ತೀಯ? ಭಾನುವೆ ತಾನಾಗಿ ಒಂದು ನಿಂತಿರುವಾಗ ಅಂಧಕಾರ ಅಂದ್ರೇನು? ಸೂರ್ಯ ಬಂದು ಬೆಳಗ್ತಾವನೆ, ದೀಪ ಹಚ್ಕೊಂಡೇನು ಪ್ರಯೋಜನ? ಲಕ್ಷ್ಮಿಯೇ ನನ್ನ ಕುಕ್ಷೆಯಲ್ಲಿ ವಾಸ ಮಾಡುವಾಗ ಐಶ್ವರ್ಯಕ್ಕೇನು ಕಡಿಮೆ? ಸರಸ್ವತಿಯೇ ನನ್ನ ಜೀವಿಯಲ್ಲಿ ನಲ್ದಾಡ್ತಾ ಇರುವಾಗ ಆತ್ಮಜ್ಞಾನಕ್ಕೇನು ಕಡಿಮೆ? ನಾರರ ವೀಣಾಪಾಣಿಯಾಗಿ ಬಂದು ನನ್ನ ಎದುರಿಗೆ ನಿಂತಿರುವಾಗ ಹರಿನಾಮ ಸಂಕೀರ್ತನೆ ಕೇಳೋದಕ್ಕೆ ಏನು ಕಡಿಮೆ ತಂದೆ? ನನಗೆಲ್ಲನೂ ಕೊಟ್ಟಿದ್ದೀಯಪ್ಪ, ನೀನು ಕೊಡೋ ವರ ನನಗೇನು ಬೇಡ, ನನಗೊಂದೇ ಒಂದು ವರವ ಕೊಡೋ. ಯಾವುದಪ್ಪ? ಶನಿ ಕೊಡುವ ಬಾಧವನ್ನ ತಪ್ಪಿಸೋ. ಶನಿದೇವರು ಕೊಡ್ತಕ್ಕಂಥ ಕಾಟವನ್ನು ತಪ್ಪಿಸ್ಬಿಡಪ್ಪ, ನನಗಷ್ಟೇ ಸಾಕು, ಅಷ್ಟೇ ಸಾಕು. ಸತ್ಯವ್ರತ, ನೀನ್ಯಾಕಪ್ಪ ಅವನ ಕ್ರೂರವಾದ ದೃಷ್ಟಿಗೆ ಪಾತ್ರನಾಗಿ? ಜರಿಯಬಾರದಾಗಿತ್ತು ಸ್ವಾಮಿ, ಜರಿದು ಬಿಟ್ಟೆ. ಹಾಗೆ ಮಾಡುವೆ, ಹೀಗೆ ಮಾಡುವೆ, ಕಾಡಿಗಟ್ಟುವೆ, ಬೇಗೆಗಿಡುವೆ ಎಂದು ಹಠ ತೊಟ್ಟಿದ್ದಾನೆ. ಅದಕ್ಕಾಗಿ ಭಯವಾಗ್ತಾ ಇದೆ. ಅವನು ಕೊಡುವ ಕಾಟವೊಂದನ್ನು ತಪ್ಪಿಸು ಮಹಾರಾಜ. ತ್ರಿಮೂರ್ತಿಗಳಾದ ನಮ್ಮನ್ನೇ ಅವನು ಬಿಡಲಿಲ್ಲ ಪ್ರಪಂಚದಲ್ಲಿ. ಬ್ರಹ್ಮನಿಗೆ ಹಿಡಿದ ಪಂಚಶೀರ್ಷನ್ನೇ ಒಂದು ಶಿರಸನ್ನು ಕಳ್ಕೊಂಡ ಬ್ರಹ್ಮ. ಶಿವನಿಗೆ ಹಿಡಿದ ದಿಗಂಬರನಾಗಿ ಭಿಕ್ಷೆ ಬೇಡ್ಬಿಟ್ಟ, ಸ್ಮಶಾನವ ಕಾಯ್ಬಿಟ್ಟ ಶಿವ. ಅನ್ನಪೂರ್ಣೆ ಅವತಾರವನಿತಿ ಮಹತಾಯಿ ಆ ಪಾರ್ವತಿ ಭಿಕ್ಷೆಯನ್ನು ಹಾಕುವವರೆಗೂ ಅವನಿಗೆ ದಾರಿದ್ರ್ಯ ತಪ್ಪಲಿಲ್ಲ. ಯಾರು ಕಾಡ್ತಿದ್ದ? ಈ ಶನಿದೇವರು ಕಾಡ್ತಿದ್ದ. ಯಾರು ಹೆಂಗಾರ ಕಾಡ್ಕೊಳ್ಳಿ, ನಂತಾನೆ ಸುಮ್ಮನೆ ಬಿಟ್ನಾ? ನನ್ನ ಜನ್ಮರಾಶಿಗೆ ಸೇರಿದ 10 ಯೋನಿಗಳಲ್ಲಿ 10 ತಾಯಿಂದಿರ ಗರ್ಭದಲ್ಲಿ ಹುಟ್ಟು ಸಾವಿನ ನೋವಿನಿಂದ ನನ್ನನ್ನು ಈಗಲೂ ನಡೆಸ್ತಾ ಇದ್ದಾನೆ. ನನ್ನ ಕರ್ಮ ಇನ್ನೂ ಒರೆಸಿಲ್ಲ. ನೀನೇ ಯಾಕಪ್ಪ ಅವನು ಸೇರಿದೆ? ಹಾಡಿ ಮಾಡದೆ ಬಿಡುವನಲ್ಲ, ಪಟ್ಟಣದಲ್ಲಿದ್ದರೆ ನಿನಗೆ ಮರ್ಯಾದೆನೂ ಇಲ್ಲ. ಎಲ್ಲಿಯಾದರೂ ತೊಲಗೋ ನಲ್ಲ, ಆಡಿ ಮಾಡದೆ ಬಿಡೋನಲ್ಲ. ನೀನು ಈ ಪಟ್ಟಣದಲ್ಲಿ ನೀನು ಉಳಿಯಲ್ಲ. ಅವನು ಆಡೋ ಮೇಲೆ ಮಾಡೇ ತೀರಾನಪ್ಪ. ಕಂಡ ಜನಗಳ ಹೆಸರಿನಲ್ಲಿ ಅವರ ಕಣ್ಣೆದುರಿಗೆ ನೀನು ಮಾನ ಮರ್ಯಾದೆಯನ್ನು ಕಳೆದುಕೊಂಡು ಬದುಕುವುದಕ್ಕಿಂತ ನೀನು ಕಾಣದ ದೇಶಕ್ಕೆ ಎಲ್ಲಿಯಾದರೂ ಹೊರಟು ಹೋಗು ಮಹಾರಾಜ. ಪರಮಾತ್ಮ, ಮತ್ತಿನ್ಯಾವ ದಾರಿಯೂ ಇಲ್ಲ ಸತ್ಯವ್ರತ ಮಹಾರಾಜ, ಯಾವ ದಾರಿಯೂ ನಿನಗಿಲ್ಲ. ಕಾಣದ ದೇಶಕ್ಕೆ ಹೋಗಿ ಭಿಕ್ಷೆಯನ್ನಾಗಲಿ ಬೇಡಿ ತಿಂದು ಅವನ 7.5 ವರ್ಷಗಳು ಕಳೆಯುವ ತನಕ ನೀನು ತಲೆಮರೆಸಿಕೊಂಡಿರುವುದು ಮೇಲಪ್ಪ. ಇವತ್ತಿನಿಂದ ನಾನು ಕೂಡ ಕೈ ಬಿಟ್ಟುಬಿಟ್ಟೆ. ನಾನು ನಿನ್ನನ್ನು ಕಾಪಾಡಕ್ಕಾಗಲ್ಲ. ನೋಡಿ, ನಂಬಿದ ಮನೆದೇವರು ಕೂಡ ಆ ಭಗವಂತ ಕ್ರೂರನಾದಾಗ ಕಾಡ್ತಾನೆಂದ್ರೆ ಅವನ ಪ್ರಬಲವಾದ ಶಕ್ತಿ ಇನ್ನೆಷ್ಟಿರಬೇಕು. ನಾನು ಕೂಡ ಕೈಬಿಟ್ಟೆ ಅಂತ ಹೇಳಿ ಯಾವ ಶ್ರೀಮನ್ನಾರಾಯಣ ಯಾವ ಚಂದ್ರಹಾಸೆ ತನ್ನ ಪತಿಯ ಮುಖವನ್ನೇ ನೋಡುತ್ತಲೇ, ದೇವಿ ಪರಮಾತ್ಮ ಕಡೆಗೂ ನಮ್ಮನ್ನು ನಿರಾಕರಿಸಿ ಹೊರಟು ಹೋದ. ಮುಂದೇನು ಗತಿಯೇ? ಚಿಂತೆ ಮಾಡಬೇಡಿ ಸ್ವಾಮಿ.
ಹರೇಣಾಪಿ ಹರೇಣಾಪಿ ಬ್ರಹ್ಮೇಣಾಪಿ ಸುರೈರಪಿ ಲಲಾಟ ಲಿಖಿತಾರೇಕ ಪರಿಮಾಣ ನ ಶಕ್ಯತೆ. ಹಣೆಯಲ್ಲಿ ಬರೆದದನ್ನು ಅರಿಯಿಂದಲಾಗಲಿ ಹರದಿಂದಲಾಗಲಿ ಯಾರಿಂದಲೂ ತಪ್ಪಿಸಕ್ಕೆ ಸಾಧ್ಯವಿಲ್ಲ. ನಮ್ಮ ಹಣೆಯಲ್ಲಿ ಏನು ಬರೆದಿದೆಯೋ ಅದಾಗತ್ತೆ, ನೀವು ಚಿಂತೆ ಮಾಡಬೇಡಿ, ಬನ್ನಿ ಅಂತ ಹೇಳಿ ತನ್ನ ಪತಿಗೆ ಧೈರ್ಯವನ್ನು ಹೇಳಿ ಕರೆತಂದು ಅರಮನೆ. ಆ ಅರಮನೆಯಲ್ಲಿ ಅವತ್ತಿನ ದಿವಸ ಷಡ್ರ ಸುಬೇತವಾದ ಭೋಜನವನ್ನು ಮಾಡಿ ಯಾವ ಚಂದ್ರಹಾಸೆಯ ಸತ್ಯರಥ ಈವರು ಪೌಳಿಸಿದ್ದಾರಂತೆ. ವಿಧಿ ಆ ಸ್ವಪ್ನದಲ್ಲಿ ಬಂದು ಕಾಣಿಸ್ತಾ ಇದ್ದಾನೆ. ಎದ್ದೇಳು ರಾಜ, ಎಲ್ಲಿಯಾದರೂ ತೊಲಗು ಅನ್ನಂಗಾಯ್ತು. ಸತ್ನ ಕಂಡುಬಿಟ್ಟ. ನಿಜ, ಕಾಣದ ದೇಶಕ್ಕೆ ಎಲ್ಲಿಯಾದರೂ ಕಣ್ಮರಿಯಾಗಿ ಹೊರಡುವುದೇ ಲೇಸು. ಕಂಡವರ ಮುಂದೆ ಕೈ ಚಾಚಿ ನಿಲ್ಲಲು ಮನ ಒಪ್ಪುವುದಿಲ್ಲ ಎಂಬುದಾಗಿ ಪಕ್ಕದಲ್ಲಿ ಮಲಗಿದ್ದ ಚಂದ್ರಹಾಸೆಯನ್ನು ಕೇಳ್ತೇನೆ. ದೇವಿ, ಚಂದ್ರಹಾಸೆ ಸ್ವಾಮಿ, ಪರಮಾತ್ಮನಾದ ವಚನದಂತೆ ನಾವು ಈ ರಾತ್ರಿಯೇ ಈ ಪಟ್ಟಣವನ್ನು ಬಿಟ್ಟು ಎಲ್ಲಿ ಯಾರು ದೂರ ದೇಶ ಹೊರಟೋಗಲ್ಲ. ಸ್ವಲ್ಪ ಆಭರಣವನ್ನು ಗಂಟಿಟ್ಟುಕೋ, ಕಷ್ಟ ಕಾಲಕ್ಕೆ ಬೇಕಾಗುತ್ತೆ. ನಾನು ಕುದುರೆ ಲಾಯಕ್ಕೆ ಹೋಗಿ ನಮ್ಮ ಪ್ರಯಾಣಕ್ಕೆ ಯೋಗ್ಯವಾದ ಶೋ ಹಿಡ್ಕೊಂಡ್ಬರ್ತೀನಿ. ಇಷ್ಟೊಂದು ಸಿರಿಯನ್ನ, ಸಂಪತ್ತನ್ನ, ಸಕಲ ಐಶ್ವರ್ಯವನ್ನ, ಇದ್ಯಾವುದು ಶಾಶ್ವತ ಅಲ್ಲ ಕಣೆ ಮನುಷ್ಯನಿಗೆ. ಸಿರಿ ಐಶ್ವರ್ಯ ಸಂಪತ್ತು ಯಾವುದು ಶಾಶ್ವತ ಅಲ್ಲ. ಎಣ್ಣೆ ಇರುವ ತನಕ ನಮ್ಮ ರಾಜ್ಯದ ಸಿರಿಯೋ ಚಂದ್ರಹಾಸ್ಯ ನಿಧಾನವಾಗಿ ಎಣ್ಣೆ ಇರೋ ತನಕ ಸಲ್ಲ ದೀವಿಗೆ ಎಣ್ಣೆ ಹಾಕ್ತಾ ಇದೆ, ದೀಪ ಉರಿತಾನೆ ಇರ್ತದೆ. ಎಣ್ಣೆ ಹಾಕದ್ ಬಿಟ್ಬಿಟ್ರೆ ತನ್ನಷ್ಟಕ್ಕೆ ತಾನೇ ನಂದಿ ಹೋಗುತ್ತೆ. ಪುಣ್ಯವಿರುವ ರಾಜ್ಯದ ಸಿರಿಯೋ, ಪುಣ್ಯ ತೀರಿದ ಮೇಲೆ ಕೊರೆಯಂತೆ ಅರಿದು ಹೋಗುವುದೇ ದೇವಿ ರಮಣಿ. ಚಂದ್ರಗಾಸೆ ದೇವಿ, ಪುಣ್ಯ ಇರೋ ತನಕ ಅರಮನೆ, ಐಶ್ವರ್ಯ, ವಜ್ರ, ವೈಡೂರ್ಯ, ಸಾವಿರಾರು ಜನ ಪ್ರಜೆಗಳು, ಸೇವಕರು, ಸೇವಕಿಯರು, ಇದೆಲ್ಲವೂ ನಮ್ಮದಾಗಿದೆ ಕಣೆ. ಆ ಅನುಭವಿಸ್ತಕ್ಕಂಥ ಪುಣ್ಯ ಯಾವಾಗ ತಿರೋಯ್ತೋ ಎಲ್ಲ ಕೊನೆಯಂತೆ ಹೇಳ್ಕೊಂಡು ಹೋಗ್ತಾ ಇದ್ದೀಯ. ಅಷ್ಟಕ್ಕೆ ನೀನು ಯೋಚನೆ ಮಾಡ್ತಾ ಇದೀಯ. ಚಿಂತಿಸಬೇಡ, ಮನುಷ್ಯನಿಗೆ ಯಾವುದೂ ಶಾಶ್ವತವಲ್ಲ. ಬೇಗ ಆಭರಣ ಗಂಟಿಟ್ಟುಕೋ, ಕಷ್ಟ ಕಾಲ ನಮಗೆ ಬೇಕಾಗುತ್ತೆ. ನಾನು ಅಷ್ಟೋ ಹಿಡ್ಕೊಬರ್ತೀನಿ ಅಂತ ಹೇಳಿ ಕುದುರೆ ಲಾಯದ ಕಡೆ ಬರ್ತಾ ಇದ್ದಾನಂತೆ. ಯಾರೋ ಸತ್ಯರ್ವತ. ಯಾವುದು ಬೇಡ ಅನ್ನಿಸ್ತದ ಅವನಿಗೆ, ಯಾವ ಕುದುರೆ ನೋಡಿದ್ರು ಬೇಡ ಅನ್ನಿಸ್ತಾರೆ. ಯಾವ್ದು ಏನು ಸುಳಿ, ಏನು ಸುಳಿ ಕಟ್ಟಿಬೇಡಂತೆ ಮನೇಲಿ. ಪಾತಾಳ ಸುಳಿ, ಈ ಸುಳಿ, ಗೊಂತುಳಿಯ ಸುಳಿ, ಇವೆಲ್ಲ ಇದ್ದಷ್ಟು ಸುಳಿ ಬೇರೆ. ಈ ಗೊಂತ ತುಳಿಯೋ ಸುಳಿ ಅಂದ್ರೆ ಹೆಂಗ್ ಗೊತ್ತಾ ಅಂತ, ದನನ ಏನಾರು ಕಟ್ಬಿಟ್ರೆ ಗೊಂತ ಸುತ್ತ ಯಜಮಾನ ಗೊತ್ತು. ಯಾವ ಅಶ್ವವನ್ನು ಬೇಡ ಅನ್ನಿಸ್ತಾ ಇದೆ ಅಂತೆ. ಪರಮಾತ್ಮ ಪ್ರತ್ಯಕ್ಷನಾದ ಸತ್ಯನ ಅರಿವಿಲ್ಲದಂತೆ ಕದ್ದು ಹೋಗಲು ಕಳ್ಳರಾಜನು ಹುಡುಗ ಬಿಡಿಯಲು ಲಾಯಕೀಗಲೇ ಹುಡುಗವ ನಾನು ನಿರ್ಮಿಸಿ ಬೇಗ ಹುಡುಗವ ನಾನು ಕಳೆಯಾಗ ಕಳೆಯಾಗಮ್ಮಗೆ ಪಾಪಿಯಾದ ಸತ್ಯವಂತ ಕುದುರೆ ಲಾಯದಲ್ಲಿ ಕುದುರೆಗಳನ್ನು ಹುಡುಕ್ತಾ ಇದ್ದಾನೆ. ಅವನಿಗೆ ಗೋಚರವಿಲ್ಲದಂತೆ ಒಂದು ಮಾಯಾಸವನ್ನು ಸೃಷ್ಟಿ ಮಾಡಿ ಅದರಿಂದಲೇ ಕೇಡು ಒದಗುವಂತೆ ಮಾಡ್ತೀನಿ ನೋಡು ಅಂತ ಹೇಳಿ ಬಣ್ಣ ಬಣ್ಣದ ಅಶ್ವವನ್ನು ಸೃಷ್ಟಿ ಮಾಡಿ ಮಹಾರಾಜ ಸತ್ಯವಂತನಿಗೆ ಸುಲಭವಾಗಿ ಕೈಗೆ ಸಿಗುವಂತೆ
ಆ ಕಡೆಯ ಕಂಬಕ್ಕೆ ಕಟ್ಟಿಬಿಟ್ಟು ತಟ್ಟು ಮಾಯವಾಗದ. ಸತ್ಯವ್ರತ ಎಲ್ಲ ಹಸುವನ್ನು ನೋಡ್ಕೊಂಡು ಬರ್ತಾನಂತೆ. ಯಾವ ಹಸುವನ್ನು ಬೇಡ ಅನಿಸ್ತಾ ಇದೆ. ಮಹಾನುಭಾವ ಶನೇಶ್ವರ ಸ್ವಾಮಿ ಸೃಷ್ಟಿ ಮಾಡಿ ಕಟ್ಟಿದ್ದಲ್ಲ ಆ ಹಸುವನ್ನು ನೋಡ್ದ. ಇದು ನನ್ನ ಪ್ರಯಾಣಕ್ಕೆ ಯೋಗ್ಯವಾದ ಹಸುವ. ಬಿಚ್ಚಿ ಎಳೆ ತಂದ ದೇವಿ ಚಂದ್ರಹಾಸೆ ಸ್ವಾಮಿ, ಇದು ಹಸುವನ್ನು ಹಿಡ್ಕೊಂಡು ಬಂದಿದ್ದೀನಿ, ಆವರಣ ಗಂಟಿಟ್ಟುಕೊಂಡಿಯ. ಇದೋ ಸ್ವಾಮಿ ತಂದೆ ಅಂತ ಆವರಣದ ಗಂಟನ್ನು ತಂದರೆ ಮಹಾರಾಜ ಹೇಳಿದ, ನಮ್ಮ ಅರಮನೆಯ ಸಿಬ್ಬಂದಿ ಎಲ್ಲರೂ ನಿದ್ರೆಯಿಂದ ಮಲಗಿದಾರೇನೋ ಸರ್ ನೋಡ್ಬಿಡು. ಬಿರು ನೋಡ್ಕೊಳ್ಬೇಕಣವ. ಅಲ್ಲ ಸಮಯಕ್ಕೆ ಕರಗಟ್ಟ ಹೋದ್ರಲ್ಲ ಸದ್ಯಕ್ಕೆ. ಸ್ವಾಮಿ ಎಲ್ಲರೂ ನಿದ್ರೆಯಿದ್ದಾರೆ, ನಿದ್ರಾ ಪರುಷರಾಗಿದ್ದಾರೆ. ಹಾಗಾದ್ರೆ ನಾವು ಇದೇ ತಕ್ಕ ಸಮಯ ಈ ರಾಜ್ಯವನ್ನು ಬಿಟ್ಟು ಹೊರಡಿದ್ದೇವೆ. ಆವರಣದ ಗಂಟನ್ನು ತಪ್ಪಿಕೊಂಡು ಹಸುವನ್ನು ಹಿಡ್ಕೊಂಡು ಕಾರ್ಗತ್ತಲು ಕವಿದಿದೆ, ನಿಶಿ ಮುಸುಕಿದೆ. ಆ ಕತ್ತಲೆಯೊಳಗೆ ಹೋಗ್ತಾ ಇದ್ದಾರೆ. ತುಂಬಿದ ಪಟ್ಟಣವನ್ನು ನಂಬಿದ ಪ್ರಜೆಗಳನ್ನು ಬಿಟ್ಟು ಮಹಾರಾಜ ಸತ್ಯವ್ರತ ಹೆಂಡತಿಯನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಒಂದು ರಾಜ್ಯಕ್ಕೆ ಒಂದು ಹೆಬ್ಬಾಗಲು ಅಂತ ಇರ್ತಿತ್ತಾಗ, ಆ ರಾಜ್ಯದ ಹೆಬ್ಬಾಗಲಿಗೆ ಬಂದ್ರಂತೆ. ಆ ರಾಜ್ಯವನ್ನೆಲ್ಲ ಒಂದು ಸಾರಿ ಇಂದಿರಿಗಳು ನೋಡ್ತಾನೆ ಸತ್ಯವ್ರತ. ಥಳ ಥಳ ಥಳನೆ ಹೊಳೆಯುವ ಎತ್ತರವಾದ ಗೋಪುರಗಳು, ಘಂಟಾನಾದಗಳು, ದೇವಸ್ಥಾನಗಳು, ವಜ್ರದ ಬಿಗಿದ ರಾಜಬೀದಿಗಳು. ಎಂತಹ ರಾಜ್ಯ ಅವನದು. ಬಿಟ್ಟು ಹೋಗುವಾಗ ಕಣ್ಣಲ್ಲಿ ಕಣ್ಣೀರು ಪಳಪಳನೆ ಬಂತು. ಶಿವನಿಗೆ ಮೊರೆ ಇಡ್ತಾ ಇದ್ದಾರೆ, ಹೇ ಪರಮೇಶ್ವರ, ನಂಬಿದ ಪ್ರಜೆಗಳನ್ನ, ತುಂಬಿದ ಪಟ್ಟಣವನ್ನ ನೀನು ಒಪ್ಪಿಸಿ ಹೋಗ್ತಾ ಇದ್ದೀನಿ. ನಾನು ಹಿಂತಿರುಗಿ ಬರುವ ತನಕ ನನ್ನ ಪ್ರಜೆಗಳನ್ನ, ನನ್ನ ರಾಜ್ಯವನ್ನು ಕಾಪಾಡುವ ಭಾರ ನಿನ್ನದೇ. ಶನಿದೇವ ಅಂತ ಮುಂದಕ್ಕೆ ಹೆಜ್ಜೆ ಇಟ್ಟ. ರಾಜ್ಯದ ಹೆಬ್ಬಾಗಿಲನ್ನು ದಾಟಿ ಚಂದ್ರಹಾಸ್ಯ ಹೇಳ್ತಾಳೆ, ಸ್ವಾಮಿ ನಾವಿನ್ನು ಅಶ್ವದ ಮೇಲೆ ಕುಳಿತುಕೊಂಡು ಪ್ರಯಾಣ ಮಾಡೋಣ. ಪುರಜನಗಳೇನಾರು ನೋಡಿಬಿಟ್ರೆ ಹಿಂಬಾಲಿಸಿ ಬಂದುಬಿಡ್ತಾರೆ. ಅಷ್ಟರಲ್ಲಿ ನಾವು ನಮ್ಮ ರಾಜ್ಯದ ಪ್ರಾಂತ್ಯವನ್ನು ಬಿಟ್ಟು ಆಚೆ ಹೊರಟೋಗೋಣ ಅಂದಾಗ ಹಾಗೆ ಆಗಿದೆ. ಎತ್ತಿ ಕೂರಿಸಿದ ಚಂದ್ರಕಾಶೆಯ ತುಂಬಿದ ಗರ್ಭಿಣಿ ಚಂದ್ರಹಾಸ್ಯ ಎರಡು ತೋಳುಗಳು ಹಿಡಿದು ಮೇಲೆ ಆವರಣದ ಗಂಟು ಮೂಟೆಗಳಂದ್ರ ಮೇಲೆ ಇಟ್ಟಿದ್ದಾರೆ. ಕಡಿವಾಣವನ್ನು ಹಿಡಿದು ಚಂಗ ನೆಗೆದು ಕುಂತುಕೊಂಡ ಸತ್ಯವ್ರತ ಅವನ ಲೀಲೆಯನ್ನ, ಅವನ ಮಾಯೆಯನ್ನ, ಅವನ ಆಟವನ್ನ ಬಲ್ಲವರು ಯಾರು, ಅರಿತವರ್ಯಾರು? ಆಕಾಶಕ್ಕೂ ಭೂಮಿಗೂ ಏಣಿಯನ್ನ ಹಾಕಿ ಹಳೆದರು ಅವನ ಮಾಯೆಯನ್ನು ಅಳೆಯಲು ಸಾಧ್ಯವಿಲ್ಲ. ಮಾಯಾ ಹಶ್ವ ಲಟ 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 ಜೇಳ್ತಿತ್ತು. ಸ್ವಾಮಿ ಇಷ್ಟೊಂದು ನಿಧಾನವಾಗಿ ನಡೆಯುವ ಅಶ್ವನ ಯಾಕಾದ್ರೂ ಹಿಡ್ಕೊಂಡು ಬಂದ್ರಿ? ತಮ್ಮ ಕೈಯಲ್ಲಿರುವ ಕೊರಡೆಯಿಂದ ಒಂದು ಪೆಟ್ಟು ನೋಡ್ರಿ, ಸ್ವಲ್ಪ ಬೇಗ ಹೊರಡೋಣ, ಪ್ರಜೆಗಳು ಹಿಂಬಾಲಿಸಿ ಬಂದ್ಬಿಡ್ತಾರೆ. ಒಂದು ಪೆಟ್ಟನ್ನ ಹೀಗಂದನಂತೆ ಸಾಧಾರಣವಾಗಿ ಹೆಜ್ಜೆ ಇಡ್ತು. ಮತ್ತೊಂದು ಪೆಟ್ಟ ಒಡೆಯೇ ಸರ್ವೇ ಸಾಧಾರಣವಾಗಿ ಹೆಜ್ಜೆ ಇಡ್ತು. ಮೂರನೇ ಪೆಟ್ಟನ ಬಾಯಿನ ಶಬ್ದವನ್ನು ಹುಚ್ಚಲಿ ಹಾಯ್ ಎಂದ. ಭೂಮಿ ಮೇಲೆ ಹೋಗುತ್ತಿದ್ದ ವಿಶ್ವ ಚಂಗನೆಗೆದ ಆ ಕಣದೊಳಗೆ ಹೊರಗಿತ್ತು ಆ ತುರಗ. ಹರಗಡಗಾಡನೆಲ್ಲವ ಸುತ್ತ ಹೊರಗಿತ್ತು ಬರುವೇಗ. ಪ್ರಣಿಯ ಮಹಿಮೆಯನ್ನು ತಿಳಿಯದ ನರರು ನೆರೆವರು ಈ ಜಗದೊಳಗೆ. ಮಹಾದೇವ ಮಹಾದೇವ ಓಂ ನಮಃ ಶಿವಾಯ. ಚಂಗನೆ ಆಕಾಶ ನಿಗಿತು. ಸತ್ಯವ್ರತ ಅಂದ, ಏನು ಅಶ್ವ ತನ್ನ ಬಲವನ್ನೆಲ್ಲ ಉಪಯೋಗಿಸಿ ಎಳಿತಾ ಇದ್ದಾನೆ. ಆದರೂ ಎಷ್ಟು ಹೇಳಿದರೂ ರೋಷ ವೇಷದಿಂದ ಹೋಗ್ತಾ ಇದೆಯಂತೆ. ಹಿಂದೆ ಕುಳಿತಿರುವ ತುಂಬಿದ ಗರ್ಭಿಣಿ ಚಂದ್ರಹಾಸೆ ಕೂಗುತ್ತೇಳೆ, ಪ್ರಾಣೇಶ್ವರ ಸ್ವಾಮಿ, ದೇವಿ ಈ ಅಶ್ವ ನನ್ನ ಕೈಗೆ ಹಿಡಿತಕ್ಕೆ ಸಿಗ್ತಾ ಇಲ್ಲ. ಹಾಗಾದ್ರೆ ಗತಿ ಏನು ಸ್ವಾಮಿ? ಅಶ್ವವನ್ನು ತಪ್ಪೋ
ಇದೋ ಹಸುವನ್ನು ನಾನು ಕೂಡ ಕೈ ಬಿಟ್ಟೆ ಅಂತ ಹೇಳಿ ರಾಜರಾಣಿಯರಿಬ್ಬರು ಹಸುವನ್ನು ತಬ್ಬಿದರೆ ಆಕಾಶ ಮಾರ್ಗದಲ್ಲಿ ಹೊತ್ಕೊಂಡು ಹೋಗ್ತಾ ಇದೆ. ಹರಿತವರ್ಯಾರೋ ವಿಧಿ ನಿನ್ನ ಮಾಯೆ ಬಲ್ಲವ ಯಾರಿಗಾರೋ ಶನಿದೇವ ಹರಿಯಲ ಹರಿತವರ್ಯಾರೋ ವಿಧಿ ನಿನ್ನ ಮಾಯೆಯ ಬಲ್ಲವರ್ಯಾರಿಗರೋ ಶನಿದೇವ ಹರಿಯಲ ಸಾಧ್ಯವೋ. ಪರಮಾತ್ಮ ಶ್ರೀರಾಜ ಮಾನವರಾಗಿ ಜನಿಸಿದ ಮೇಲೆ ಯಾರಾದರೂ ಯಾರಿಗೇನೋ ಮಾನವರಾಗಿ ಜನಿಸಿದ ಮೇಲೆ ಯಾರಾದರೂ ಯಾರಿಗೇನೋ ಓದವಿದ್ದರು ಸರಿ ದೇವಾ ದೇವಾ ಹೋಗಲಿದ್ದರು ಸರಿ ಭಾಗ್ಯವಿದ್ದರು ಸರಿ ಹೋಗಲಿ ನೀನಾಗಿದ್ದಂತೆ ಮಾಡಲೇಬೇಕು ಆಡಿಸಿ ನಮ್ಮನು ನೀನೋಡಿ ನಗಬೇಕು ಹಾಡಿಸಿ ನಮ್ಮನು ನೀನೋಡಿ ನಗಬೇಕು. ಹರಿತವರ್ಯಾರೋ ವಿಧಿ ನಿನ್ನ ಮಾಯೆಯ ಬಲ್ಲವರ್ಯಾರಿಗರೋ ಶನಿದೇವ ಹರಿಯಲ ನಿನ್ನ ಮುಖಿಯಿಂದ ಬಲ್ಲವರ್ಯಾರು ನಿನ್ನ ಲೀಲೆಯಿಂದ ಹರಿತವರ್ಯಾರು ಶನಿದೇವ. ಗಿರಿ 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 ಗಿರಿನೇ ಆಕಾಶ ಮಾರ್ಗದಲ್ಲಿ ನೂರಾರು ಮೈಲಿಗಳ ದೂರ ಹೊತ್ಕೊಂಡು ಹೋಗ್ಬಿಡ್ತು. ದಟ್ಟವಾದ ಅರಣ್ಯದ ಮಧ್ಯಭಾಗದಲ್ಲಿ ಠಮ್ಮನಿ ಕಡಿಬಿಡ್ತು. ಅಶ್ವವೇ ಒಂದು ಕಡೆ, ಆವರಣದ ಗಂಡು ಮೂಟೆಗಳೇ ಒಂದು ಕಡೆ ಬಿತ್ತು. ರಾಜರಾಣಿಯರಿಬ್ಬರು ಮೂರ್ಛಿತರಾಗಿದ್ದಾರೆ. ಶನಿರಾಜ 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 ಪ್ರತ್ಯಕ್ಷನಾದ ಶನೇಶ್ವರ ಸ್ವಾಮಿ. ಛೇ ಪಾಪಿ, ಈ ಒಂದು ಗಳಿಗೆಗೆ ಮುಂಚೆ ನೀನು ರಾಜ, ಈಗ ನೋಡು ಏನಿಲ್ಲದೆ ಭಿಕಾರಿಯಂತೆ ಬಿದ್ದಿದ್ದೀಯ ಕಾಡಿನಲ್ಲಿ. ನಾನು ಯಾರೆಂದು ಇನ್ನು ಮುಂದೆ ಗೋಚರವಾಗುತ್ತೆ ನಿನಗೆ. ಥಟ್ನ ಮಾಯವಾಯ ಜ್ಞಾನ ಕೊಟ್ಬಿಟ್ಟೆ ಇವರಿಗೆ. ಜ್ಞಾನವನ್ನು ಕೊಟ್ಟಾಗ ಜ್ಞಾನೋದಯವಾಯಿತು. ಮೈಕೈ ಎಲ್ಲ ನೋವಾಗಿ ಗಾಯವಾಗಿದೆ. ಸತ್ಯರ್ವತ ಶನಿರಾಜ ಅಂತ ಕಂಡ್ಬಿಟ್ಟ. ಅಯ್ಯೋ, ನನ್ನ ಮಡದಿ ಚಂದ್ರಹಾಸೆಯಲ್ಲಿ ಅವಳೊಂದೆಡೆ ಬಹಳ ದೂರದಲ್ಲಿ ಬಿದ್ದಿದ್ಲು. ದೇವಿ ಸ್ವಾಮಿ ದೇವಿ ಎದುರೋಡಿ ಹೋಯ್ತನಂತೆ. ಸ್ವಾಮಿ ಅಂತ ಬಂದು ಹೆಂಡತಿಯ ಕೊರಳನ್ನು ತಪ್ಪಿಕೊಂಡು ಹೇಳುತ್ತದೆ. ದೈವ ಯೋಗದಿಂದ ಅಶ್ವ ಭೂಮಿಗಿಳಿಯಿತು, ನಮ್ಮ ಪ್ರಾಣ ಉಳಿಯಿತು. ನಿಜ ಸ್ವಾಮಿ,
ಈ ಅಶ್ವ ಭೂಮಿಗೆ ಇಳಿಸುತ್ತೆ, ನಮ್ಮ ಪ್ರಾಣ ಉಳಿಸುತ್ತೆ ಅಂತ ನಾನು ನಂಬಿರಲಿಲ್ಲ. ಎಲ್ಲವೂ ಆ ಭಗವಂತನ ಇಚ್ಛೆ, ಆ ಪರಮಾತ್ಮನ ಲೀಲೆ. ಎಲ್ಲಿ ಅಶ್ವ? ಅಲ್ಲೊಂದು ನಿಂತಿತ್ತಂತೆ. ಅಶ್ವನು ಹಿಡ್ಕೊಂಡ್ರು, ಅಲ್ಲೇ ಬಿದ್ದಿದ್ದ ಆವರಣದ ಗಂಟನ್ನ ಕಂಕಳಿಗೆ ಹಿರಿಕೊಂಡ್ರು. ಇತ್ತ ಬಾ ಎನ್ನುವರಿಲ್ಲ, ಎತ್ತ ಹೋಗುವೆ ಎಂದು ಕೇಳುವವರು ಯಾರಿಲ್ಲ. ಈ ಕಡೆಗೆ ಬಾ ಅನ್ನೋರಿಲ್ಲ, ನೀನು ಯಾವ ಕಡೆಗೆ ಹೋಯ್ತೀಯ ಅಂತ ಕೇಳೋರ್ ಗತಿನೇ ಇಲ್ಲ. ನಿರ್ಜನವಾದ ಪ್ರದೇಶ, ಹುಲಿ, ಕರಡಿ, ಸಿಂಹ, ಶಾರ್ದೂಲರು ವಾಸ ಮಾಡತಕ್ಕಂಥ ಅಭಯಾರಣ್ಯ. ಆ ಗೊಂಡಾರಣ್ಯದಲ್ಲಿ ನಡೆದು 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 ಹೋಗ್ತಾ ಇದ್ದಾರೆ. 16 ದಿನ ತಿರುಗಾಡಿದ್ರು ಯಾವ ಕಡೆ ಹೋಗಬೇಕು ಅಂತ ದಿಕ್ಕೇ ತೋಚ್ತಾ ಇಲ್ಲ. ಆ ದಿಕ್ಕೇ ತೋಚ್ತಾ ಇಲ್ಲ. ಕಾರಣ ಸಕಲಕ್ಕೂ ಆ ಪರಮಾತ್ಮ ಶನೇಶ್ವರನೇ ಕಾರಣ. ಎಷ್ಟೇ ವಿದ್ಯಾವಂತನಾಗಲಿ, ಬುದ್ಧಿವಂತನಾಗಲಿ, ಶಕ್ತಿವಂತನಾಗಲಿ, ಆ ಪರಮಾತ್ಮ ಕ್ರೂರನಾದಾಗ ದಿಕ್ಕು ತಪ್ಪಿಸ್ಬಿಡ್ತಾನೆ. ದಿಕ್ಕು ತಪ್ಪಿಸ ಹರೆಯವ ನಳಿಸಿ ನೆರೆಯ ಬರಿಸಿ, ಹರೆಯವ ನಳಿಸಿ ನೆರೆಯ ಬರಿಸಿ, ಲೋಕ ಸುಖ ವ್ಯಾಕುಲಮಯ ಜೀವ, ಲೋಕ ಸುಖ ವ್ಯಾಕುಲಮಯ ಜೀವ. ಬರೆದಿದ್ದಾರೆ. ದೇಹವು ರೋಗದ ಭೋಗಫಲ, ಯೋಗಿಯ ಜಪವೇ ಮೋಕ್ಷಕ್ಕೆ ಮೂಲ. 16 ದಿನ ಕಳೆದೋಯ್ತು. ರಾಜರಾಣಿರಿಬ್ಬರು ತಿನ್ನಲು ಅನ್ನವಿಲ್ಲ, ಒದಿಯಲು ವಸ್ತ್ರವಿಲ್ಲ, ಕುಳ್ಳಲು ಸ್ಥಳವಿಲ್ಲ. ಅಲೆದಾಡಿದರು, ಸುಸ್ತಾದರು. ಒಂದಾನೊಂದೇ ದಿವಸ ಒಂದು ವೃಕ್ಷ ತಳಗಡೆ ಬಂದು ಕುಂತುಕೊಂಡ್ರು. ಸತ್ಯವ್ರತ ಅಲ್ಲಲ್ಲಿ ಬಿದ್ದಿದ್ದ ತರಗೆಲೆಯನ್ನು ಗೋರಿ ಗುಡ್ಡೆ ಮಾಡ್ದ. ದೇವಿ, ಇದೇ ನಿನಗೆ ಸುಪ್ಪತ್ತಿ? ಇಲ್ಲ ಸ್ವಾಮಿ, ನೀವು ಮಲಗಿಕೊಳ್ಳಿ. ನನ್ನಂತ ಪಾಪಗಳು ನಿದ್ರೆ ಬರೋದಿಲ್ಲ ಕಡೆ, ನೀನು ಮಲಗಿಕೋ ಎಂಬುದಾಗಿ ಹೇಳಿ ಪಕ್ಕದಲ್ಲಿ ಅಶ್ವನ ಕಟ್ಟಾಕ್ತಾ ಆ ಆಭರಣದ ಗಂಟನ್ನ ಪಕ್ಕದಲ್ಲಿಟ್ಟ. ಮಹತಾಯಿ ಚಂದ್ರಹಾಸೆ ಮರದ ಬೇರ ದಿಂಬಾಗಿ ಮಾಡಿ, ಆ ಮರದ ಬೇರನ್ನೇ ದಿಂಬಾಗಿ ಮಾಡಿ ಮರಿಕೊಂಡ್ರೆ ಹೆಂಡತಿಯ ತೊಡೆ ಮೇಲೆ ತಲೆ ಇಟ್ಟು ಸತ್ಯವ್ರತ ಪೌಡಿಸಿದ್ದಾನೆ. ಯಾವ ಮಹಾನುಭಾವ! ಆ ಶನಿದೇವರ ಲೀಲೆಯನ್ನ, ಅವನ ಮಾಯೆಯನ್ನು ಬಲ್ಲವರು ಯಾರು? ಮುಂದೆ ಬರುವ ಕಷ್ಟ ನಿಷ್ಠೂರವೆಲ್ಲ ಆಗಲೇ ಸ್ವಪ್ನದಲ್ಲಿ ಕಾಣ್ತಾ ಇದೆ ಇವಳಿಗೆ. ನಾಲಿಗೆಯನ್ನು ಕತ್ತರಿಸುವಂತ ವೇಳೆ ಬಂದಾಗ ಚಿರಾಡದ ಮೇಲೆ ಕೆದ್ದುಬಿಟ್ರು. ಪ್ರಾಣೇಶ್ವರ ಸ್ವಾಮಿ! ಏಕೆ ದೇವಿ, ಏನಾಯಿತು? ಏನಿದು ಏನಿದು ಮಾಯೆಯೋ ನಾನೋ ಏನಿದು ಮಾಯೆಯೋ ನಾನೋ
ಪ್ರಾಣೇಶ್ವರ ಜನ ಪೂಜಾವಗರು ನೀನೆ ಬಲಗಣು ಚೆದರು ನೀನೆ ಜನ ಪೂಜಾ ಈ ಪರಿಮಾಯೆಯ ನಾನೊಂದು ನೋಡಿದೆ ಈ ಪರಿ ಎಡಭುಜ ಗಡಗಡೆ ಮೇಲಾದ ಅಪಶಕನಗಳೇ ಆಗ್ತಾ ಇದೆ. ನನಗೆ ಭಯವಾಗ್ತಾ ಇದೆ ಸ್ವಾಮಿ. ನಾನೇ ಒಂದು ಕಡೆ ನೀನೇ ಒಂದು ಕಡೆ ಆಗಲಿದಂತೆ ಕಳ್ಳತನ ಅಪವಾದವನ್ನು ಹೊತ್ತು ನಾಲಿಗೆನ ಕತ್ತರಿಸುವಂತಹ ಒಂದು ಕೆಟ್ಟ ಕನಸನ್ನ ಕಂಡೆ. ಅದಕ್ಕಾಗಿ ಚೀರಾಡ್ಬಿಟ್ಟೆ. ಬೇಡಿ ಬೇಡಿ, ಚಿಂತೆ ಮಾಡಬೇಡಿ. ಇದಕ್ಕಾಗಿ ನೀನು ಇಷ್ಟೊಂದು ಚಿಂತೆ ಮಾಡಬೇಡ. ನಾವ್ಯಾವತ್ತೂ ಕೂಡ ಭಗವಂತನ ಕಡೆ ಮನಸ್ಸನ್ನು ಕೊಟ್ಬಿಟ್ರೆ ಮಲಗುವಾಗ, ಕುಳಿತಾಗ, ನಿಂತಾಗ ಯಾವಾಗಲೂ ಪರಮಾತ್ಮ ನಮ್ಮ ಒಳ್ಳೆ ನಿದ್ದೆಯನ್ನು ಕೊಡ್ತಾನೆ. ನಾವು ಮಲಗುವಾಗ ಲೋಕದ ವ್ಯವಹಾರವನ್ನೆಲ್ಲ ಹಚ್ಕೊಂಡು ಮನೆಗೆ ಗೊತ್ತೀವಿ, ಕೆಟ್ಟ ಕೆಟ್ಟ ಕನಸುಗಳೇ ಬೀಳ್ತೇವೆ. ಆಗಿನ ಕಾಲದಲ್ಲಿ ಮಲಗುವಾಗ ದೇವರ ಕೋಣೆಗಳಲ್ಲಿ ದೇವರ ವಿಗ್ರಹಗಳನ್ನ, ದೇವರ ಫೋಟೋಗಳನ್ನ, ದೇವರ ಕ್ಯಾಲೆಂಡರ್ಗಳನ್ನ ಹಾಕೊಂಡು ಮಲಿಕೊಳ್ಳೋದು. ಪರಮಾತ್ಮ ನನಗೆ ಒಳ್ಳೆ ನಿದ್ದೆ ಕೊಡಪ್ಪ ಅಂತ ಮಲಿಕೊಳ್ಳೋದು, ಸುಖವಾದ ನಿದ್ದೆ. ಈಗ ನೋಡಿ, ಯಾವ ಬೆಡ್ರೂಮ್ ಎಲ್ಲಾರ ನೋಡಿ, ಆ ಕಡೆ ತಿರುಗಿಕೊಂಡು ಮಾಲಾಶ್ರೀ, ಈ ಕಡೆ ತಿರುಗಿಕೊಂಡು ಉಮಾಶ್ರೀ. ಈಗ ಎಂತ ಬಂದವರಲ್ವ ಡಿಸ್ಕೋ ಶಾಂತಿ. ನೋಡಿ ಅನುಭವ. ಅಲ್ಲ, ಇಂಥವ್ರನ್ನೆಲ್ಲ ನೋಡ್ಕೊಂಡು ಬಂದ್ಕೊಂಡ್ರೆ ಕೆಟ್ಟ ನಿಜ ಕಣಪ್ಪ. ನೀವು ನಾನು ಇಲ್ಲಿ ನಿಮ್ಗೆ ಹೇಳದ್ನ, ಇದು ಬೇರೆ ಕಡೆ ವಿಚಾರ. ನೀವೆಲ್ಲ ಒಳ್ಳೆ ಜನ, ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಅಂತ ಒಳ್ಳೆ ಜನ. ಅದಕ್ಕಾಗಿ ನೀನು ಚಿಂತೆ ಮಾಡಬೇಡ. ಮಲಗಿಕೋ ಅಂತ ಸಂತೈಸಿ ಹೆಂಡತಿ ಮನಸ್ಸಿದ್ದಂತೆ ಹಾಗೆ ಪೌಳಿಸಿದ್ದಾರೆ. ಪರಮಾತ್ಮ ಶನೇಶ್ವರ ಸ್ವಾಮಿ ಯೋಚನೆ ಮಾಡ್ದ, ಈ ಹಾವಣದ ಗಂಟು ಈ ತುರುಗ ಇವರ ಬಳಿಯಲ್ಲಿದ್ರೆ ಸುಖವಾದ ಜೀವನವನ್ನೇ ಮಾಡ್ತಾರೆ ಅಂತ ಹೇಳಿ ಇವರಿಗೆ ಯಾವಾಗ ನಿದ್ರೆ ಬಂತೋ ಹಸ್ತವನ ಹೀಗಂದನಂತೆ ಭೂಮಿ ಢಮ್ ನೆಡವಾಗ ಇಟ್ಟಿದ್ದ ಗಂಟು ಮೂಟೆಯು ಅದರೊಳಗಿಳಿದೋ, ಕಟ್ಟಿದ್ದ ಅಶ್ವವೋ ಒಳಗಿಳಿಯಿತೋ. ಭೂಮಿ ಯಾವಾಗ ಭಾಗವಾಯ್ತೋ, ಕಟ್ಟಿದ್ದ ಅಶ್ವ, ಇಟ್ಟಿದ್ದ ಗಂಟು ಮೂಟೆ ಆಭರಣಗಳೆಲ್ಲ ಭೂಮಿ ಇಳಿದಿದ್ದವು. ಯಥಾಸ್ಥಿತಿ ಭೂಮಿ ಸಮನಾಗೋಯ್ತು. ಬೆಳಗಾಯಿತು. ಹಕ್ಕಿ ಪಕ್ಷಿಗಳೆಲ್ಲ ಚಿಲಿಪಿಲಿ ಬಿಡ್ತಾ ಇವೆ. ರಾಜ ರಾಣಿಯರಿಬ್ಬರು ಕೂಡ ಅವಸರದ ಮೇಲಿದ್ರು. ಅಶ್ವ ಹಿಡ್ಕೊಂಡು ಆಭರಣವನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗೋಣ ಅಂತ ಪಕ್ಕಕ್ಕೆ ತಿರುಗ್ತಾರೆ. ಕಟ್ಟಿದ್ದ ಅಶ್ವವಿಲ್ಲ, ಇಟ್ಟಿದ್ದ ಆಭರಣವೂ ಇಲ್ಲ. ಶರೀರವಾ, ಹೇ ದಯಾಮಯ, ಅಳತೆಯಿಲ್ಲದ ನಿನ್ನ ಮಾಯೆ ತಿಳಿಯಲಾರಿಗೆ ಸಾಧ್ಯವಿಲ್ಲ. ಅಳತೆಯಿಲ್ಲದ ನಿನ್ನ ಮಾಯೆ ತನ್ನು ತಾಂಗನೆ ನಿನ್ನ ಮರೆತರೆ ಅನ್ನದಿಲ್ಲದೆ ಅಲೆಸುವೆ, ಅನ್ನವಿಲ್ಲದೆ ಅಲೆಸುವೆ. ಅಳತೆಯಿಲ್ಲದ ನಿನ್ನ ಮಾಯೆ ತಿಳಿಯಲಾರಿಗೆ ಸಾಧ್ಯವಿಲ್ಲ. ಅಳತೆ ನಾನು ಎಂಬುದ ತಿಳಿಸಿದೆ, ನೀನು ಎಂಬುದ ತಿಳಿಸಿದೆ. ಪರಮಾತ್ಮ ಶರೀರಾಜ, ನಾನು ಎಂಬುದ ತಿಳಿಸಿದೆ, ನೀನು ಎಂಬುದ ತಿಳಿಸಿದೆ. ಧರ್ಮ ಪದದಲ್ಲಿ ನಡೆಸಿ ನನ್ನ ಕರ್ಮ ಪದವ ಅಳಿಸಿದೆ. ಧರ್ಮ ಪದದಲ್ಲಿ ನಡೆಸಿ ನನ್ನ ಕರ್ಮ ಪದವ ಅಳಿಸಿದೆ. ಕರ್ಮ ಪದವ ಅಳಿಸಿದೆ. ಅಳತೆಯಿಲ್ಲದ ನಿನ್ನ ಮಾಯೆ
ಭಗವಂತ ಹುಟ್ಟು ಕುರುಡನ ಕೈಯಲ್ಲಿದ್ದ ಕೋಲನ ಕಿತ್ತುಕೊಂಡು ದಟ್ಟಡವಿಗೆ ತಳ್ಳಿದ ಹಾಗೆ ದೇವಿ ನಮ್ಮಲ್ಲಿದ್ದ ಹಾಬಣದ ಗಂಟನ್ನ ಆ ಅಶ್ವವನ್ನು ಕೂಡ ಭಗವಂತ ಕಸ್ಕೊಬಿಟ್ಟ. ಮುಂದಿನ್ನೇನು ಮಾಡುವುದೇ ಸ್ವಾಮಿ, ಮಾಡುವುದಿನ್ನೇನಿದೆ? ಆಗದ್ದಾಗದು, ಬಪ್ಪದು ತಪ್ಪದು, ಬಹುದೋಷಕ್ಕೊಳಗಾಗದು. ಆಗುವುದನ್ನು ತಪ್ಪಿಸಲು ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ನಡೆಯಿರಿ, ಮುಂದೆ ಹೋಗಿ ಯಾವುದಾದ್ರೂ ಆಶ್ರಮ ಹುಡುಕೋಣ ಅಂತ ಹೇಳಿ ಮುಂದೆ ಮಹಾರಾಜ, ಹಿಂದೆ ಚಂದ್ರಹಾಸೆ ತುಂಬಿದ ಗರ್ಭಿಣಿ ಆ ಕಾದ ಕಲ್ಲು ಮುಳ್ಳಿನ ಮೇಲೆ ಹೆಜ್ಜೆ ಇಡಕ್ಕಾಗ್ತಾ ಇಲ್ಲ. ಸೂರ್ಯನು ನಡುನೆತ್ತಿಯ ಮೇಲೆ ಬಂದಿದ್ದಾನೆ, ಚಡಪಡಿಸುವ ಬಿಸಿಲು. ಮಹಾರಾಣಿ 2 ಜೀವದ ಭಾರವನ್ನು ಹೊತ್ತು ನಡೆಯಕ್ಕಾಗ್ತಾ ಇಲ್ಲ. ಆ ಪುಟ್ಟ ಪಾದವನ್ನು ಕಲ್ಲು ಮುಳ್ಳಿನ ಮೇಲೆ ಇಟ್ಟರೆ ದಟ್ಟವಾದ ಮುಳ್ಳುಗಳು ಆ ಪಾದಕ್ಕೆ ಸೋಕಿ ರಕ್ತ ದಳ 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 ಬರುತ್ತಾ ಇದೆ. ಪ್ರಾಣೇಶ್ವರ, ದೇವಿ, ನನ್ನಿಂದ ನಡೆಯಕ್ಕಾಗ್ತಾ ಇಲ್ಲ ಸ್ವಾಮಿ, ನಡೆಯಕ್ಕಾಗ್ತಾ ಇಲ್ಲ. ಯಾಕಾದ್ರೂ ಮಾಡಿ ಸ್ವಲ್ಪ ದೂರ ನಡೆಯೇ, ಯಾವುದಾದ್ರೂ ಆಶ್ರಮ ಹುಡ್ಕೋಣ ಅಂತ ಹೇಳಿ ಮುಂದೆ ಸತ್ಯವ್ರತ, ಹಿಂದೆ ಚಂದ್ರಹಾಸೆ ಕುಂಟುತ್ತಾ ಕುಂಟುತ್ತಾ ಬರ್ತಾ ಇದ್ದಾಳೆ. ಕಾಂತ ಹೌದು, ಅಡಿಯ ಮುಂದಗೆ ಇಡಲಾರೆ ನಡೆಯಲಾರೆ ನಾದ ನಡೆಯಲಾರೆ ಕಾಂತ ಹತ್ತಲಾರೆ ಹೊಟ್ಟೆಗ ಹತ್ತಲಾರೆ ಶಿಖರ ನಡೆಯಲಾರೆ ನಾದ ನಡೆಯಲಾರೆ ಕಾಂತ ನನಗೆ ನಡೆಯಕ್ಕಾಗ್ತಾ ಇಲ್ಲ ಸ್ವಾಮಿ, ನಡೆಯಕ್ಕಾಗ್ತಾ ಇಲ್ಲ. ಮುಂದೆ ರಾಜ ಹೋಗ್ತಾ ಇದ್ದಾನೆ, ಹಿಂದೆ ಮಹಾರಾಣಿ. ಅಲ್ಲೊಂದು ಎಡವು ಕಲ್ಲು, ಆ ಕಲ್ಲನ್ನ ಎಡವಿ ಬಿದ್ದ ತಕ್ಷಣ ಮುಂದಿದ್ದ ಕಲ್ಲೊಂದು ಹಣೆಗೆ ಬಡಿಯಿತು. ರಕ್ತ ಸೋರ್ತಾ ಇದೆ. ಬಾ ಎಂದು ಕೂಗುವುದಕ್ಕೆ ಬಾಯಲ್ಲಿ ತ್ರಾಣವೇ ಇಲ್ಲ, ಗಂಟಲೆಲ್ಲ ಒಣಗೋಗಿದೆ, ನೀರಿಲ್ಲ. ಕೈ ಸನ್ನಿಂದ ಕರಿತಾಳಂತೆ, ಬನ್ನಿ ಸ್ವಾಮಿ, ನಾನು ಬಿದ್ದೋದೆ, ಬನ್ನಿ. ತಿರುಗಿದ ಮಹಾರಾಜ, ದೇವಿ ಓಡಿ ಬಂದವನೇ ಬಿದ್ದು ಹೊರಳಾಡುವ ಹೆಂಡತಿಯನ್ನು ತೋಳಲು ಹಿಡಿದು ಮೇಲಕ್ಕೆತ್ತಿ ನಿಲ್ಲಿಸಿದ. ಹರಿವ ನೆತ್ತರವನ್ನ ತನ್ನ ದೋತ್ರದಿಂದ ಹೊರಸುತ್ತೆ. ಚಂದ್ರಹಾಸೆ ಅರಮನೆಯಲ್ಲಿ ಅರಗಿಣಿಯಂತೆ ಹಾಯಾಗಿ ಆಲೋಗರವನ್ನುಂಡು ಸುಖದ ಸುಪ್ಪತ್ತಿಗೆ ಮೇಲೆ ಸುಖದ ನಿದ್ರೆ ಮಾಡುತ್ತಿದ್ದವಳನ್ನಯೇ ಅರಣ್ಯಕ್ಕೆ ತಂದು ಎಂತಹ ಕಷ್ಟಕ್ಕೆ ನಾನು ಗುರಿ ಮಾಡಿದ್ದೆ ದೇವಿ, ಎಂತಹ ಕಷ್ಟಕ್ಕೆ. ದೇವಿ, ನಾನೊಂದು ಮಾತು ಹೇಳಿ ಸ್ವಾಮಿ, ಹೋಗೋ ಮಾರ್ಗದೊಳಗೆ ಯಾವುದಾದ್ರೂ ದೇವಸ್ಥಾನ ಸಿಕ್ಕರೆ ಆ ದೇವರಿಗೆ ನೀನು ಕೈ ಮುಗಿದು ಕೇಳಿಕೊಳ್ಳೆ, ಏನಂತ ಕೇಳಿಕೊಳ್ಳಿ.
ಮುಂದಿನ ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿದ್ದು ನಿಜವಾದರೆ ಈ ಬಣ್ಣ ಸತ್ತಿರುವುದನ್ನಂತಹ ಗಂಡನನ್ನು ಮಾತ್ರ ಕೊಡಬೇಡ ಅಂತ ಕೇಳ್ಕೊಂಬಿಡಿ. ಇಲ್ಲ ಸ್ವಾಮಿ, ಮುಂದಿನ ಜನ್ಮದಲ್ಲಿ ಏಕೆ, ಇನ್ನು 10 ಜನ್ಮಗಳಲ್ಲಿ ಆ ಶಿವ ನನಗೆ ಹೆಣ್ಣಿನ ಜನ್ಮವನ್ನು ಕೊಟ್ಟರು ಸರಿಯೇ, ಕೊಡು ಶಿವನೇ ನನಗೆ ಈ ಸತ್ತಿರುವುದನ್ನಂತಹ ಪತಿಯನ್ನ ಅಂತ ಕೇಳ್ಕೋತೀನಿ ವಿನಃ ನಾನು ಬೇರೆ ಇನ್ನೇನು ಬೇಡಲ್ಲ ಸ್ವಾಮಿ. ಹೆಂಡತಿಯ ಕೊರಳನ್ನು ತಬ್ಬಿಕೊಂಡು ಅಳಲು ಆರಂಭಿಸಿದ ರಾಜ, ನನ್ನ ಮೇಲೆ ನೀನು ಇಷ್ಟೊಂದು ಪ್ರೀತಿ ಮಮತೆಯನ್ನ ಆಕಾಶದಲ್ಲಿ ಇಸ್ಕೊಂಡಿದ್ದೀಯ. ಯಾವ ವಸ್ತುವನ್ನು ನಾವು ಅತಿಯಾಗಿ ಪ್ರೀತಿಸ್ತೀವೋ ಅಂತಹ ವಸ್ತುವನ್ನು ಭಗವಂತ ಬೇಗ ನಮ್ಮ ಕೈಯಿಂದ ಕಿತ್ಕೊಬಿಡ್ತಾನೆ ಕಣೇ, ಬೇಗ ಕೈಯಿಂದ ಕಿತ್ಕೊಬಿಡ್ತಾನೆ. ನನ್ನನ್ನು ನಿನ್ನನ್ನ ಯಾವಾಗ ದೂರ ಮಾಡಿಬಿಡ್ತಾರೋ. ನಡೆ ನಡೆ ಅಂತ ಸ್ವಲ್ಪ ದೂರ ನಡೆದರೆ ಅಲ್ಲೊಂದು ವೃಕ್ಷ, ಸಾಯಂಕಾಲವಾಗೋಯ್ತು, ಬಾಯಾರಿಕೆ ಶುರುವಾಗ್ಬಿಡ್ತು ಚಂದ್ರಹಾಸಿಗೆ. ಕಟ ಕಟ ಜಠರದಿ ಬಹು ಸಂಕಟವಾಗುತ್ತಿಗುವುದೋ, ಪ್ರಕಟವಾಗಿ ಸಾಗವಾಗುತ್ತಿಗುವುದೋ ಜಲಕಾಂತ. ಗಂಟಲು ಹೊಡೆತಾ ಇದೆ, ಬಾಯಾರಿಕೆ ಆಗ್ತಾ ಇದೆ, ಬೇಗ ಎಲ್ಲಿಯಾದ್ರೂ ಹೋಗಿ ಸ್ವಲ್ಪ ನೀರನ್ನು ತಗೊಂಡು ಬನ್ನಿ. ನಾನು ಖಂಡಿತವಾಗಲೂ ಬದುಕಲ್ಲ ಸ್ವಾಮಿ, ನಾನು ಖಂಡಿತವಾಗಲೂ ಬದುಕಲ್ಲ. ದೇವಿ, ನಾನು ಈ ಕತ್ತಲೆಯಲ್ಲಿ ಜಲವನ್ನು ಎಲ್ಲಿ ಹುಡುಕಿಕೊಂಡು ಹೋಗಲಿ? ಛೇ, ಹೆಣ್ಣಿಗೆ ಹಾಗೆ ಬೇಕಾದ ಪ್ರಾಯಶ್ಚಿತ ಇದ್ದೇನೆ. ಹೆಣ್ಣಿನ ಹಂಗ ಸಂಘದ ಸುಖ ಬೇಗ ಆಗುವ ತನಕ ಅವಳ ಹಿಂದೆ ಮುಂದೆ ಸುಳಿದು ಅವಳನ್ನು ಅನುಭವಿಸಿ, ಅವಳು ಕಷ್ಟದಲ್ಲಿದ್ದಾಳೆ, ದುಃಖ ನೀರು ತನ್ನ ಅಂದಾಗ ನಿಮಗೆ ಕತ್ತಲೆ ಹಾಗೆ ಹೀಗೆ ಎಂಬ ವಿಚಾರ ಬರುತ್ತೆ ಸ್ವಾಮಿ. ಪಾಪಿ ಆದ ಹೆಣ್ಣಿನ ಜನ್ಮವನ್ನು ಆ ದೇವರು ನಮಗೆ ಯಾಕೆ ಕೊಟ್ಟನೋ? ಭೋಗದ ವಸ್ತುವಾಗಿ ನಮ್ಮನ್ನು ಅನುಭವಿಸಿಕೊಂಡು ಎರುವ ಯಂತ್ರವನ್ನಾಗಿ ಉಪಯೋಗಿಸಿಕೊಳ್ಳುವುದಿಲ್ಲ. ಈ ಪಾಪಿ ಹೆಣ್ಣಿನ ಜನ್ಮ ಹುಟ್ಟಬಾರದು ಸ್ವಾಮಿ. ಈ ಭೂಮಿಗೆ ಭಾರವಾಗಿದ್ದೀವಿ, ನಾವು ಭೂಮಿಗೆ ಭಾರವಾಗಿದ್ದೀವಿ. ಸತ್ಯವತ ಹೆಂಡತಿಯನ್ನ ಗಲ್ಲದ ಮೇಲೆ ಕೈ ಇಟ್ಟು ಹೇಳಿದ, ದೇವಿ, ತೊಟ್ಟು ನೀರನ್ನ ತಂದು ಕೊಡಲಾರದಂತಹ ಒಬ್ಬ ಕೆಟ್ಟ ಗಂಡನನ್ನ ಹಿಡಿದು ಕೈ ಹಿಡ್ದಿಲ್ಲ ಕಣ ನೀನು, ಕೆಟ್ಟ ಗಂಡನನ್ನ ಕೈ ಹಿಡ್ದಿಲ್ಲ. ಹಾಗಾದ್ರೆ ಬೇಗ ಹೋಗಿ ಜಲ ತಗೊಂಡು ಬನ್ನಿ ಸ್ವಾಮಿ. ಹತ್ತ ಕಡೆ ನಾನು ಜಲ ತರುವುದಕ್ಕಾಗಿ, ಇತ್ತ ಕಡೆ ಒಬ್ಬಂಟಿಗಳಾದ ನಿನ್ನೋರ್ವಳನ್ನ, ಗರ್ಭಿಣಿಯಾದ ನಿನ್ನೊಬ್ಬಳನ್ನು ಬಿಟ್ಟು ಹೋದರೆ ಆ ಕಡೆಯಿಂದ ನಾನು ಜಲ ತೆಗೆದುಕೊಂಡು ಬರುವುದೊಳಗಾಗಿ ದುಷ್ಟ ಮೃಗಗಳೇನಾದ್ರೂ ನಿನ್ನನ್ನು ಬಾಯಲ್ಲಿ ಹಾಕೊಂಡ್ರೆ ನಾನು ಯಾರನ್ನ ದೇವಿ ಚಂದ್ರಹಾಸಿ ಅಂತ ಕೂಗ್ಕೊಳ್ಳಿ, ನನಗಿನ್ಯಾರೇ ದಿಕ್ಕು? ಅದಕ್ಕಾಗಿ ಮಾತನ್ನು ಹೇಳಿದ ವಿನಃ ನಿನಗೆ ನೀರನ್ನು ತಂದು ಕೊಡಲಾರದಂತಹ ಪಾಪಿ ಅಂತ ನೀನು ತಿಳ್ಕೋಬೇಡ. ಇಲ್ಲ ಸ್ವಾಮಿ, ಯಾವ ಕೆಟ್ಟ ಮೃಗಗಳು ನನ್ನ ಮುಟ್ಟಲ್ಲ, ಯಾವ ದುಷ್ಟ ಮೃಗಗಳೂ ನನ್ನನ್ನೇನು ಮಾಡಲ್ಲ. ಬೇಗ ಹೋಗಿ ನೀರು ತಗೊಂಡು ಬಂದು. ನೀವೇನಾದ್ರು ಈಗ ಹೋಗ್ಲಿಲ್ಲ ಅಂದ್ರೆ ನಾನು ನಿನ್ನ ಪಾದದ ಮೇಲೆ ಬಿದ್ದುಬಿಟ್ಟು ನಾನು ಪ್ರಾಣ ಕಳ್ಕೊಂಡ್ಬಿಡ್ತೀನಿ. ಛೇ, ಈ ಸ್ತ್ರೀ ಹತ್ಯಕ್ಕೆ ಗುರಿಯಾಗಿ ಇವಳ ಕಣ್ಣೆದುರಿಗೆ ನಾನು ನಿಂತಿರುವುದಕ್ಕಿಂತ ಜಲವನ್ನು ತರುವುದಕ್ಕಾಗಿ ಹೋಗ್ತೀನಿ. ಈ ಕಾರ್ಗತ್ತಲೊಳಗೆ ನಾನು ಯಾವ ಕಡೆ ಹೋಗ್ಲಿ? ಹೇ ಪರಮಾತ್ಮ, ಹೇ ಶಿವ, ಶಂಕರ, ಗಂಗಾಧರ, ಕೃಪಂಕರ, ಭಯಂಕರ, ರುಂಡಮಾಲಾಧರ, ತುಂಬಿದ ಗರ್ಭಿಣಿಯನ್ನ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ನನ್ನ ಅರಸಿಯನ್ನ ತೋರೆದೇನೋ ನಾನೀ ಸತಿಯಳ ಕರೆಯೋ, ತೊರೆದೇನೋ ನಾನೀ ಸತಿಯಳ ಧರೆಯೋ, ತೊರೆದು ಪೋಪೆನೋ ಶಿವನೇ ಎನ್ನ ಸತಿ ರಕ್ಷಿಸೋ ಶಂಭು ಶಂಕರ, ಶಂಕರ. ನಿನ್ನ ಕೈಯಲ್ಲಿತ್ತು ನನ್ನ ನಂಬಿದ ಧರ್ಮಪತ್ನಿ ನಿನಗೊಪ್ಪಿಸಿ ಹೋಗ್ತಾ ಇದ್ದೇನಪ್ಪ. ದೇವಿ, ಸ್ವಾಮಿ,
ನಾನು ಎಷ್ಟು ಹೊತ್ತಾದರೂ ಸರಿ ಜಲವನ್ನು ತೆಗೆದುಕೊಂಡು ನಾನು ಬಂದೇ ಬರ್ತೀನಿ. ಈ ಜಾಗವ ಬಿಟ್ಟು ಕದಲದಿರೇ, ನೀನು ಈ ಜಾಗವನ್ನು ಬಿಟ್ಟು ಮಾತ್ರ ಯಾವ ಕಡೆನೂ ಹೋಗ್ಬೇಡ, ನಾನು ಜಲವನ್ನು ತಂದೇ ತರ್ತೀನಿ. ಹಾಗೆ ಆಗಲಿ ಸ್ವಾಮಿ, ಹೋಗಿ ಬನ್ನಿ ಎಂದರೆ ಸತ್ಯವತ ಮುಂದಕ್ಕೆ ಹೆಜ್ಜೆ ಇಟ್ಟ ಕತ್ತಲು, ಕೈಯಲ್ಲಿ ವಜ್ರದ ಉಂಗುರ ಇತ್ತಂತೆ. ಆ ವಜ್ರವನ್ನ ಕತ್ತಲಲ್ಲಿ ಇಡ್ಬಿಟ್ರೆ ಬೆಳಕು ಪಳ 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 ಅಂತ ಬರ್ತಿತ್ತು. ಆ ಉಂಗುರವನ್ನು ಬಿಚ್ಚದ ಆ ಕತ್ತಲೆಯೊಳಗೆ, ಕಾರ್ಗತ್ತಲೆಯೊಳಗೆ ಆ ಬೆಳಕಿನ ಸಹಾಯದಿಂದ ಹೋಗ್ತಾ ಇದ್ದಾನೆ. ಬಹಳ ದೂರ ನಡೆದ, ಎಷ್ಟು ದೂರ ಹುಡುಕಾಡಿದರೂ ಒಂದು ತೊಟ್ಟು ನೀರು ಎಲ್ಲೂ ಸಿಗಲಿಲ್ಲ. ಕಡೆಗೆ ಭಗವಂತನ ಮಾಯೆಯಿಂದ ಅಲ್ಲೊಂದು ಜುಳು 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 ಅಂತಕ್ಕಂಥ ಶಬ್ದ ಕೇಳಿಸ್ತು. ಮಾಯೆ ಎಲ್ಲ ಕೂಡ. ಓಹೋ, ಯಾವುದೋ ನದಿ ಏನು ಹರಿಯೋ ಆಗಿದೆ, ಮೇಲಿಂದ ನೀರು ಬೀಳೋ ಹಾಗಿದೆ, ಯಾವುದೋ ಸರೋವರ ಬೀಳೋದು, ಅಲ್ಲಿಗೆ ಹೋಗಿ ಬೇಗ ಜಲವನ್ನು ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಸತ್ಯರ್ವತ ಅಲ್ಲೊಂದು ಆಳವಾದ ಜಲದ ಕಂದಕ ಕೊರಕಲು, ಅದರೊಳಗೆ ನೋಡ್ತಾನೆ ನೀರು ತುಂಬಿ ತುಳುಕಾಡುತ್ತಾ ಇದೆ. ಪರಮೇಶ್ವರ ಶಿವ, ನಂಬಿದ ಧರ್ಮಪತ್ತಿಗೆ ಜಲವನ್ನು ಪಾನ ಮಾಡಿಸುವುದ ಆಸೆಯನ್ನು ನನಗೆ ಕೊಟ್ಟಲ್ಲ, ಅಷ್ಟೇ ಸಾಕು ಅಂತ ಅವಸರದಿಂದ ಆ ಕೈಯಲ್ಲಿದ್ದ ಉಂಗುರವನ್ನು ಪಕ್ಕದಲ್ಲಿದ್ದಂಥ ಅಪಕೋಪ ಅಂದ ಕಲ್ಲಿನ ಮೇಲೆ ಇಟ್ಟ. ವಿಧಿ, ಮಗೆಯುವುದಕ್ಕೆ ಮಡಿಕೆ ಇಲ್ಲ ಅಥವಾ ಗಳಿಗೆ ಇಲ್ಲ. ಆ ಕೊರಕಲೊಳಗೆ ಹಿಡಿದ ಮಂಡಿ ಉದ್ದ ನೀರಿಗೆ ಅಲ್ಲೇ ಬಿಟ್ಟಿದ್ದಂಥ ಕಮಲಪತ್ರವನ್ನು ಧ್ವನಿಯನ್ನ ಕಟ್ಟಿಕೊಂಡ. ಕಮಲಪತ್ರ ಅಂದ್ರೆ ನಿಮಗೆಲ್ಲ ಗೊತ್ತಲ್ಲ, ತಾವರೆ ಎಲೆಗೆ ಕಮಲಪತ್ರ ಅಂತ ಹೇಳ್ತಾರೆ. ಆ ತಾವರೆ ಎಲೆಯನ್ನ ಧ್ವನಿಯನ್ನ ಕಟ್ಟಿಕೊಂಡು ಅದ್ರ ತುಂಬ ನೀರನ್ನು ತುಂಬಿಕೊಂಡು ಇನ್ನೇನು ಮೇಲೆ ಕೇಳಬೇಕಂತೆ ಅಂತರಿಕ್ಷದಲ್ಲೇ ನಿಂತಿದ್ದ ಶನಿದೇವ ಎತ್ತಿದನು ನನ್ನ ಸ್ತವ, ಪರಮಾತ್ಮನ ಕೈ ಸೇರಿದ ಉಂಗುರ, ಈ ಕಲ್ಲಿನ ಮೇಲಿದ್ದ ಉಂಗುರ ಪರಮಾತ್ಮ ಹೀಗೆ ಗಂಡನಂತೆ ಬರ್ರ ಹೋಗಿ ಅವನ ಬೆರಳಿಗೆ ಸೇರ್ಕೊಂಡ್ಬಿಡ್ತು. ಜಲವನ್ನು ಮಗೆದ ಉಂಗುರವನ್ನು ತೆಗೆದುಕೊಳ್ಳಲು ಪಕ್ಕಕ್ಕೆ ಇಟ್ಟಿದ್ದ ಊರ ಮಾಯಾ. ಶನಿದೇವ, ಉಂಗುರವಿದ್ದರೆ ಮತ್ತೆ ಹೆಂಡತಿಯ ಬಳಿಗೆ ತೆಗೆದುಕೊಂಡು ಹೋಗಿ ನೀರನ್ನು ಅವಳ ಕೊಟ್ಟು ಬಿಡ್ತಾರೆ ಅಂತ ಅದನ್ನು ಕಿತ್ತುಕೊಂಡೆಯಾ? ಓ ಪರಮೇಶ ಗಂಗಾಧರೇಶ ಪಾರ್ವತೀಶ ಪರಮ ಪ್ರಕಾಶ. ಓಂ ಪರಮೇಶ ಗಂಗಾಧರೇಶ ಪಾರ್ವತೀಶ ಪರಮ ಪ್ರಕಾಶ
ದಾರಿಯ ಮರೆತ ತಾನೇ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಎತ್ತ ಕಡೆ ಏನಾಗಿದೆ ಅಂದ್ರೆ, ಯಾವ ಮಹಾರಾಣಿ ಬಾಯಾರಿ ತತ್ತರಗೊಂಡು ನೀರು ಎರಡು ಕಣ್ಣುಗಳು ಮುಚ್ಚಿಬಿಟ್ಟಿದ್ದಾಳೆ. ಪ್ರಪಂಚದ ಅರಿವೇ ಅವಳಿಗಿಲ್ಲ, ಜ್ಞಾನ ತಪ್ಪಿ ಹೋಗಿದೆ. ಮಹಾನುಭಾವ ಶನಿದೇವ ಯೋಚಿಸಿದ, ಇದೇ ತಕ್ಕ ಸಮಯ. ಯಾವ ರೀತಿಯಲ್ಲಿ ಬರ್ತಾ ಇದ್ದಾನೆ? ಕಪಟ ಮೃಗಗಳ ವೇಷವ ತಾಳಿ ಕಾಣಿಯ ಬಳಿಗೆ ಹೋಗುವನ, ಕಾಣಿಯ ನೀಗ ತಟ್ಟಿಕೊಂಡು ಹೋಗಿ ತಾರೆ ಮರದಲ್ಲಿ ಬಿಡುವೆನು, ತಾರೆ ಮರದಲ್ಲಿ ಬಿಡುವೆನು, ತಾರೆ ಮರದಲ್ಲಿ. ಬೆಳಗಾದ ಮೇಲಾದರೂ ಪಾಪಿ ಸತ್ಯರತ ಇಲ್ಲಿ ಬಂದೇ ಬರ್ತಾನೆ. ಇವಳನ್ನು ನಾನು ಈಗಲೇ ಸ್ಥಳಾಂತರಿಸುವ ಸರಿ ಎಂದು ಹೇಳಿ ಘೋರವಾದ ಎಬ್ಬಲಿ ರೂಪವನ್ನು ತಾಳುತ್ತಾರೆ. ಆ ಎಬ್ಬಲಿ ರೂಪವನ್ನು ತಾಳಿ ಮಹಾರಾಣಿ ಚಂದ್ರಹಾಸೆಗೆ ಆಯಾಸವಾಗದಂತೆ ಅವಳ ತಲೆಬುರುಡೆಗೆ ಬಾಯಿ ಹಾಕಿದ. ಬಾಯಾಗಿ ಹೆತ್ತಿ ತನ್ನ ಹೆಗಲಿನ ಹಾಕಬಿಟ್ಟ. ಭಕ್ತ ವತ್ಸಲ ಎಂಬ ಬಿರುದನ್ನು ಹೊತ್ತ ಭಗವಂತ ಭಕ್ತರನ್ನ ತಾನು ಒತ್ತು ಹೋಗುವುದರಲ್ಲೂ ತಾನು ಕಡಿಮೆ ಏನಿಲ್ಲ ಅನ್ನೋದನ್ನು ಜಗತ್ತಿಗೆ ತೋರಿಸ್ಬಿಟ್ಟ. ದಾನಮ್ಮ ದೇವಿ ಆ ಕಡೆ ಮಹಾತಾಯಿ ಯಾರು? ಯಲ್ಲಮ್ಮ. ಬಹಳ ಪವಿತ್ರವಾಗಿರ್ತಕ್ಕಂಥ ದೇವತೆ ರೇಣುಕಾದೇವಿ ಯಲ್ಲಮ್ಮ. ಅವಳ ಕಥೆಯೆಲ್ಲ ಸಾಮಾನ್ಯವಾಗಿ ನಮ್ಮ ಅರ್ಚಕರಿಗೆಲ್ಲ ಚೆನ್ನಾಗಿ ಗೊತ್ತಿರ್ತದೆ. ರೇಣುಕೆ ಯಲ್ಲಮ್ಮ ಏಳುಕೊಳದ ಯಲ್ಲಮ್ಮ ಅಂತಲೂ ಕೂಡ ಹೇಳ್ತಾರೆ. ಅಂತ ಮಹಾತಾಯನ್ನ, ಆ ಜಗದಂಬಿಯನ್ನ, ಆ ಜಮದಗ್ನಿ ಮಹರ್ಷಿಯ ಅರಸಿಯನ್ನ ಒಂದ್ಸಾರಿ ಪ್ರಾರ್ಥನೆ ಮಾಡ್ಕೊಳ್ಳಿ ಸರ್ ಉಮೇಶನವರೇ. ಆ ಜಗದಂಬಿಯನ್ನು ಪ್ರಾರ್ಥನೆ ಮಾಡಿ ಮುಂದಕ್ಕೆ ಹೋಗೋಣ. ಯಾಕೆಂದ್ರೆ ನಮ್ಮನ್ನು ಸುಮ್ಮನೆ ಕುಂಡ್ರಿಸ್ಬಿಟ್ರಲ್ಲಪ್ಪ ಅಂತ ಎಚ್ಚರ ಆಗಲ್ಲ ಆ ತಾಯಿ. ನೋಡಿ ಹೌದ ದೇವಿದು. ಸರ್ವಮಂಗಳ ಶ್ರೀ ಗೌರಿ ಸಿಂಹವಾಗಿರಿ ಧವಳ ಪರ್ವತದೊಡೆಯ ಗಂಗಾಧರ ಶಿರಪೂಜಿನಿ ಜಗಕ್ಕೆ ಮಂಗವು ಬಾರದಿರಲೆಂದು ಅಂಗಲಾಚಿ ಬೇಡುವೆನು ಜನನಿ ನಿನ್ನಿ ಪಾದ ಕಮಲದಾಣ ಜನನಿ ಗೌರಿ ಮನೋಹರಿಯೇ ನಮ್ಮ ಕರುಣ ಸಾಗರಿಯೇ ಗೌರಿ ಮನೋಹರಿಯೇ ನಮ್ಮ ಕರುಣ ಸಾಗರಿಯೇ ಓ
ಮಾತೆ ಬೃಂದಾವನದ ಕಲಿಸಿದೆ ನಮ್ಮ ಶಿವನ ಕೀರ್ತಿ ಅಮ್ಮ ಅಮ್ಮ ತುಳಸಿ ಮಾತ ಬೃಂದಾವನದ ಕಲಿಸಿದೆಯಮ್ಮ ಶಿವನಿಂದ ಕೀರ್ತಿ ಬೆಳಗಲಿ ಲೋಕದಿ ನಿನ್ನಯ ಕೀರ್ತಿ ಬೆಳಗಲಿ ಲೋಕದಿ ನಿನ್ನಯ ಕೀರ್ತಿ ಬೆಳಗುವೆ ಭಕ್ತಿಯ ಬೆಳಗುವೆ ಭಕ್ತಿಯ ಗೌರಿ ಮನೋಹರಿಯೇ ಅಮ್ಮ ಕರುಣಾಸಾಗರಿಯೇ ಗೌರಿ ಮನೋಹರಿಯೇ ಅಮ್ಮ ಕರುಣಾಸಾಗರಿಯೇ ತೋರು ನಿನ್ನಯ ಶರಣಾಮೃತವ ತೋರು ನಿನ್ನಯ ಶರಣಾಮೃತವ ಓರ್ವೆ ಕೈಗೆ ಭಾಗ್ಯವ ಕೋರುವೆ ಅಮ್ಮ ಅಮ್ಮ